ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11 ವರ್ಷಗಳಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ. ನಾನು ಇದಾದ ಮೇಲೆ ನಿಮಗೆಲ್ಲರಿಗೂ ಕೂಡ ಕಾಪಿಯನ್ನು ಕೂಡ ಕೊಡ್ತೀನಿ. ಅದನ್ನು ಯಾರು ಬೇಕಾದರೂ ಅವಶ್ಯಕತೆ ಇದ್ದರೆ ತಾವು ಉಪಯೋಗಿಸ್ಕೊಳ್ಬೋದು. ಎಲ್ಲ ಕಾಪಿಯನ್ನು ಕೂಡ ನಿಮ್ಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಕೇಂದ್ರ ಬಡ್ಜೆಟ್ ಇದು 2026 ಇವತ್ತು ನಾವು ಮಂಡಿಸ್ತಾ ಇರ್ತಕ್ಕಂಥ ಬಡ್ಜೆಟ್ಟು 1 ವರ್ಷದ ಬಡ್ಜೆಟ್ ಅಲ್ಲ ಅನ್ನೋದನ್ನು ಈಗಾಗಲೇ ನಮ್ಮ ವಿತ್ತ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಡ್ಜೆಟನ್ನು 3 ಕರ್ತವ್ಯಗಳಾಗಿ ವಿಂಗಡಣೆ ಮಾಡಿ ಈ ದೇಶದ ವ್ಯವಸ್ಥೆಗೆ ವಿಕಸಿತ ಭಾರತ 2047ಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ದೇಶದ ಮೇಲಿನ ಕರ್ತವ್ಯ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಕರ್ತವ್ಯ ಮತ್ತು ಭವಿಷ್ಯದ ಪೀಳಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಿರ ಅಭಿವೃದ್ಧಿಯ ಕರ್ತವ್ಯಗಳಾಗಿವೆ. ಈ ಕರ್ತವ್ಯಗಳು ಆರ್ಥಿಕ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅಭಿವೃದ್ಧಿಯ ಲಾಭ ತಲುಪಬೇಕೆಂಬುದು ಈ ಒಂದು ಬಡ್ಜೆಟ್ನ ಸಂದೇಶವಾಗಿದೆ. ಇದು 3ನೇದು. ಈ ಬಡ್ಜೆಟ್ ಮತ್ತೊಂದು ಕಾರಣಕ್ಕೆ ವಿಶೇಷವಾಗಿ ಇದು ಕರ್ತವ್ಯ ಭವನದಿಂದ ಮಂಡಿಸಲಾದ ಮೊದಲನೆಯ ಕೇಂದ್ರ ಬಡ್ಜೆಟ್ ಆಗಿದೆ. ಕರ್ತವ್ಯ ಭವನ ಬ್ರಿಟಿಷರ ವಸಾಹತಿನ ಹಳೆಯ ಕಟ್ಟಡಗಳನ್ನೆಲ್ಲವನ್ನು ಕೂಡ ಕೆಡವಿ ಒಂದೊಂದು ಇಲಾಖೆಗೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟು ಈ ಕರ್ತವ್ಯ ಭವನ ಏನು ಮೊದಲನೇ ಒಂದು ಬಡ್ಜೆಟನ್ನು ಇವತ್ತು ನಾವು ಮಂಡನೆ ಮಾಡಿದ್ದೀವಿ, ಇದು ಕೇವಲ ಕರ್ತವ್ಯ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸೇವೆಯ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಆಡಳಿತವು ಅಧಿಕಾರದಿಂದಲ್ಲ ಕರ್ತವ್ಯದಿಂದ ನಡೆಯಬೇಕೆಂಬುದು ನಮ್ಮೆಲ್ಲರ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸಂದೇಶವಾಗಿದೆ. ಇದು ಕೇವಲ 1 ವರ್ಷದ ಹಣಕಾಸು ದಾಖಲೆ ಮಾತ್ರವಲ್ಲ, ಈ ಬಡ್ಜೆಟ್ ಮುಂದಿನ 21 ವರ್ಷಗಳ ಅಭಿವೃದ್ಧಿಗೆ ಮುನ್ನುಡಿಯಾಗಿದೆ. ಪ್ರಸ್ತುತ 26-27ನೇ ಬಡ್ಜೆಟ್ನಲ್ಲಿ ವಿಕಸಿತ ಭಾರತ 2047 ಧ್ಯೇಯವನ್ನು ಕಾರ್ಯಗತಗೊಳಿಸಲು ಒಂದು ದೀರ್ಘಕಾಲೀನ ನೀಲಿ ನಕ್ಷೆಯನ್ನು ಬ್ಲೂ ಪ್ರಿಂಟರ್ನ ನಾವಿವತ್ತು ಮೊನ್ನೆ ತಾನೇ ಬಡ್ಜೆಟ್ ಆಗಿರೋ ಪರಿವರ್ತನೆಯನ್ನು ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಈ ದೀರ್ಘಕಾಲೀನ ಬೆಳವಣಿಗೆ, ಬಲವಾದ ಆರ್ಥಿಕ ವ್ಯವಸ್ಥೆ, ಸಮೃದ್ಧ ಸಮಾಜದ ಕನಸಿಗೆ ಇದು ಒಂದು ಅಡಿಪಾಯವನ್ನು ಫೌಂಡೇಶನ್ ಆಗ್ತಕ್ಕಂಥದ್ದು. ಈ ಬಡ್ಜೆಟ್ ಭಾರತದ ಆತ್ಮನಿರ್ಭರತೆ, ಸುಸ್ಥಿರ ಅಭಿವೃದ್ಧಿ, ಆರ್ಥಿಕ ಸ್ಥಿರತೆ, ಯುವ ಜನತೆಯ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ, ಶಿಕ್ಷಣದ ಮೂಲಕ ಯುವಶಕ್ತಿಯ ಸಬಲೀಕರಣ, ರೈಲು, ಜಲ ಸಾರಿಗೆ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ತೆಂಗು, ಗೋಡಂಬಿ ಸೇರಿದಂತೆ ಕೃಷಿ ಜೊತೆಗೆ ಗ್ರಾಮೀಣಾಭಿವೃದ್ಧಿಯು ಸೂಕ್ತ, ಅತಿ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ರಫ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನವನ್ನು ನೀಡುವುದರ ಮುಖೇನ ಮಹಿಳೆಯರನ್ನು ಕೂಡ ಉದ್ಯೋಗದಲ್ಲಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಬಡ್ಜೆಟ್ ಇದಾಗಿದೆ. ಸಾಮಾಜಿಕ ಕಲ್ಯಾಣ, ಒಟ್ಟಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯನೀತಿ ರೂಪಿಸಲು ಈ ಬಡ್ಜೆಟ್ ನಮಗೆ ದಿಕ್ಸೂಚಿಯಾಗಿದೆ. ಮೋದಿಜಿಯವರ ಆಡಳಿತದಲ್ಲಿ ಅಧಿಕಾರದ ದರ್ಪವಿಲ್ಲ, ಕರ್ತವ್ಯ ಪ್ರಜ್ಞೆ ಜಾಗೃತವಾಗಲಿದೆ. ದೆಹಲಿಯಲ್ಲಿ ಬ್ರಿಟಿಷರು ಕಟ್ಟಿದ ಹಳೆಯ ವಸಾಹತುಶಾಹಿ ಕಟ್ಟಡದಿಂದ ಹೊರಬಂದು ನಮ್ಮ ಆ ಶೈಲಿಯನ್ನು ಬಿಟ್ಟು ವಿತ್ತ ಸಚಿವಾಲಯ ಈಗ ಕರ್ತವ್ಯ ಭವನದಿಂದ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೊದಲನೇ ಆಯವ್ಯಯ ಇದಾಗಿದೆ. ಈ ಬಡ್ಜೆಟ್ ಕರ್ತವ್ಯ ಭವನದಿಂದ ಮಂಡನೆಯಾದ ಮೊದಲನೇ ಬಡ್ಜೆಟ್ಟು. 2026 ಮೋದಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಸುಧಾರಣೆಗಳ ವರ್ಷ ಎನ್ನುವುದನ್ನು ಬಣ್ಣಿಸಿದ್ದಾರೆ. ಕಾನೂನು, GST, ಆದಾಯ ತೆರಿಗೆ ಸಂಬಂಧಿಸಿದಂತೆ ನಾಗರಿಕರಿಗೆ ಅನುಕೂಲ ಆಗುವ ಅನೇಕ ಸುಧಾರಣೆಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀಡಲಾಗಿದೆ. ವಿಷಮ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕತೆ ಸುಸ್ಥಿರವಾಗಿದೆ. ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಒಂದು ಆಶಾಕಿರಣವಾಗಿದೆ.
ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರುವ ದೇಶ ಅದು ಭಾರತ ದೇಶ, ನಿಮ್ಮೆಲ್ಲರ ದೇಶ. ಅಮೆರಿಕದ ಒಂದು ಟ್ಯಾರಿಫಿನ ಒತ್ತಡದ ನಡುವೆಯೂ ದೇಶೀಯ ರಫ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಪ್ರೋತ್ಸಾಹ ನೀಡಿದೆ. ಸ್ವಾಮಿ ಮಾತಾಡಬೇಡ್ರಿ. ವಿಶೇಷವಾಗಿ ಟೆಕ್ನಾಲಜಿ ಸಂಬಂಧಿಸಿದ ಆಯಾ ಕಠಿಣ ಕ್ಷೇತ್ರಗಳಲ್ಲಿ ಕಂಡಕ್ಟರ್, ಬಯೋಫಾರ್ಮಾ, ಸಣ್ಣ ಉದ್ಯಮ ಇವುಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಲಾಗಿದೆ. ಕೇಂದ್ರದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಕಡಿತಗೊಳಿಸಿಲ್ಲ. 15ನೇ ಹಣಕಾಸು ಆಯೋಗಕ್ಕಿಂತ ಈ ಬಾರಿ ಹೆಚ್ಚಿಗೆ ನೀಡಲಾಗಿದೆ. ರಾಜ್ಯಗಳಿಗೆ ಅನುದಾನ 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 41% ನಮ್ಮ ರಾಜ್ಯಕ್ಕೆ 41% ತೆರಿಗೆಯನ್ನು ನಾವೀಗಾಗಲೇ ಮಾಡೋದಕ್ಕೆ ತೀರ್ಮಾನ ಆಗಿದೆ. 16ನೇ ಹಣಕಾಸು ಆಯೋಗದ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲು 3.65 ಇದ್ದುದನ್ನು 4.13ಕ್ಕೆ ಏರಿಕೆ ಮಾಡಿ 2025-26ರಿಂದ ಅದನ್ನು ನಾವು ಈಗಾಗಲೇ ಏನು ಹಿಂದೆ ಕೊಡ್ತಾ ಇದ್ದಂಥ 55,000 ಕೋಟಿ ರೂಪಾಯಿಗಳ ಬದಲಿಗೆ 63,000 ಕೋಟಿ ರೂಪಾಯಿಗಳನ್ನು ಒಂದು ಜಾಸ್ತಿ ಮಾಡೋದ್ರ ಮುಖೇನ ತೆರಿಗೆ ಪಾಲಿನಲ್ಲಿ 7,500 ಕೋಟಿ ರೂಪಾಯಿ ಮೊದಲಿಗಿನ್ನೂ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ 16ನೇ ನಮ್ಮ ಹಣಕಾಸು ಆಯೋಗದ ಶಿಫಾರಸಿನಂತೆ ತೀರ್ಮಾನವನ್ನು ಮಾಡಿದ್ದೀವಿ. ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ, ಸುರಕ್ಷತೆಗೆ, ಆಧುನೀಕರಣಕ್ಕೆ ಏನಪ್ಪ ನೀವು ಹಿಂದೆಂದಿಗಿಂತಲೂ ರಾಜ್ಯ ಸರ್ಕಾರವು ತ್ವರಿತ ಭೂಮಿ ಹಸ್ತಾಂತರಿಸಿದರೆ ಸೀಮಿತ ಸಮಯದಲ್ಲಿ ನಿಶ್ಚಿತವಾಗಿ ಕರ್ನಾಟಕದ ರೈಲ್ವೆ ಭೂಪಟ ಸಂಪೂರ್ಣವಾಗಿ ಮಾರ್ಪಾಟಾಗುತ್ತದೆ. ಅದಕ್ಕೋಸ್ಕರವಾಗಿ ನಾನು ರಾಜಕೀಯ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಲು 7 ಹೊಸ ಹೈಸ್ಪೀಡ್ ಕಾಮಗಾರಿಗಳನ್ನು ಘೋಷಿಸಲಾಗಿದೆ. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಕೂಡ ಇದರಲ್ಲಿ ಸೇರಿವೆ. ಅದಲ್ಲದೆ ಬೆಂಗಳೂರು ಪುಣೆಯನ್ನು ಕೂಡ ಈ ಹೈಸ್ಪೀಡ್ ಕಾರಿಡಾರ್ಗೆ ಸೇರಿಸ್ತಕ್ಕಂಥದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆದೇಶವನ್ನು ಮಾಡ್ತಕ್ಕಂಥದ್ದಾಗಿದೆ. ಈಗಾಗಲೇ ಮಾಜಿ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿಯವರು 2 ಗಂಟೆಯಲ್ಲಿ ನಾವು ಬರ್ತೀವಿ. ಪುಣೆ ನಡುವೆಯೂ ಕೂಡ ಈ ಹೈಸ್ಪೀಡ್ ರೈಡನ್ನು ಮಾಡ್ತಕ್ಕಂಥದಕ್ಕೆ ಬೆಂಗಳೂರು ಪುಣೆಗೆ ನಾವು ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಘೋಷಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಹೊಸ ಗ್ರೋತ್ ಸೆಂಟರ್ ಆಗಿ ಪರಿವರ್ತನೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಕರ್ನಾಟಕದ ಹೊಸ ಗ್ರೋತ್ ಸೆಂಟರ್ ಆಗಿ ಬೆಳವಣಿಗೆ ಆಗ್ತಾ ಇದೆ. ಮೋದಿಜಿಯವರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆಗೆ ರಿಫಾರ್ಮರ್ಸ್ ಎಕ್ಸ್ಪ್ರೆಸ್ನಂತೆ ಚಲಿಸುತ್ತಿದೆ. 2026 ಭಾರತೀಯ ರೈಲ್ವೆಯಲ್ಲಿ 52 ವಾರಗಳು ಬರ್ತವೆ. ಅಶ್ವಥ್ ನಾರಾಯಣರೇ, ಒಂದು ವರ್ಷಕ್ಕೆ 52 ವಾರವನ್ನು ಕೂಡ ನಾವು ಒಂದೊಂದು ವಾರವೂ ಕೂಡ ಒಂದೊಂದು ಯೋಜನೆಗಳನ್ನು ಮಾಡೋದ್ರ ಮುಖೇನ ಇಡೀ ಭಾರತ ದೇಶಕ್ಕೆ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಅಂತ ಏನು ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಿಗಳು ಹೇಳಿದ್ದಾರೆ, ಅದಕ್ಕೆ ಅನುಗುಣವಾಗಿ ಆ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಮುಖೇನವೇ ನಾವು ಇವತ್ತು ಸಾಯಂಕಾಲ ಸುಮಾರು ವರ್ಷದ ದಾಂಡೇಲಿ ಅಣ್ಣಾವರ ಟ್ರೈನನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಏನು ಇವತ್ತು ನಾವು ಮಾಡಿದ್ದೀವಿ ಇದನ್ನು ಹಂತ ಹಂತವಾಗಿ ಯಾವ್ಯಾವ ಇಲಾಖೆಗೆ ಏನು ಅನ್ನೋದಕ್ಕೂ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು, ಇನ್ ಯೂನಿಯನ್ ಬಡ್ಜೆಟ್ 2026 ದಿ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ highlighted the 3 ಕರ್ತವ್ಯ that guide this budget: duty towards the nation, duty towards inclusive growth and duty towards strong and stable future. ಈ ರೀತಿಯಾಗಿ ನಾವು ಈ ಮೂರನ್ನು ಕೂಡ ಕೈಗೆತ್ತಿಕೊಂಡು ಬಡ್ಜೆಟ್ನಲ್ಲಿರ್ತಕ್ಕಂಥ ಅನೇಕ ಮುಖ್ಯಾಂಶಗಳನ್ನು ದೇಶದ ಬಗ್ಗೆ ಮಾಡಿರ್ತಕ್ಕಂಥದ್ದನ್ನು ಕೆಲವನ್ನು ನಾನು ನಿಮ್ಗೆ ಹೈಲೈಟ್ ಮಾಡ್ತೀನಿ. ಆಮೇಲೆ ನೀವೇನೇನು ಕೇಳ್ತೀರೋ ಅದಕ್ಕೆಲ್ಲವನ್ನು ಕೂಡ ನಾವು ಉತ್ತರ ಕೊಡ್ತೀವಿ. ರಕ್ಷಣಾ ವಲಯಕ್ಕೆ 7,85,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಹೋದ ವರ್ಷಕ್ಕಿಂತ 15.3% ಹೆಚ್ಚಳ ಆಗಿದೆ. ಜಿ ರಾಮ್ಜಿ ಯೋಜನೆ, ಏನು ಜಿ ರಾಮ್ಜಿ ಯೋಜನೆ ಮನ್ರೇಗಾ ಅಂತ ಇತ್ತು, ಅದಕ್ಕೆ ಇಲ್ಲಿವರೆಗೂ ಭಾರತ ದೇಶದಲ್ಲಿ 88,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ಸಾರಿ ನಾವು ಅದನ್ನು 95,000
692 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ, ಚೆನ್ನಾಗಿ ಓದಬೇಕು, ಬಡತನ ಅನ್ನೋದನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಗಳು 700 ಜಿಲ್ಲೆಗಳಲ್ಲಿ 700 ಓದ್ತಕ್ಕಂಥ ಮಕ್ಕಳಿಗೆ 700 ಹಾಸ್ಟೆಲ್ಗಳನ್ನು ಭಾರತ ಸರ್ಕಾರ ಕಟ್ತಕ್ಕಂಥ ತೀರ್ಮಾನವನ್ನು ಮಾಡಿ ಮುಂದಿನ ತಿಂಗಳಿನಲ್ಲೇ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕೃಷಿಗೆ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಕೃಷಿ ಕ್ಷೇತ್ರಕ್ಕೆ ಓದುವ ಸಾರಿಗಿನ್ನ 1,63,000 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 1,39,000 ಕೋಟಿ ರೂಪಾಯಿ. ಇದಲ್ಲದೆ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಮೂಲಕ 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಈ ಬಜೆಟ್ನಲ್ಲಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. MSMEಗೆ 10,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ರೈತರು, ಯುವಕರು, ಮಹಿಳೆಯರು ಸುಸ್ಥಿರ ಆರ್ಥಿಕ ಪ್ರಗತಿಗೆ ಬುನಾದಿಯನ್ನು ಹಾಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೂಲಭೂತ ಸೌಕರ್ಯಗಳಿಗೆ ಇಡೀ ದೇಶಕ್ಕೆ 12.20 ಲಕ್ಷ ಕೋಟಿ ರೂಪಾಯಿಗಳನ್ನು ಈಗಾಗಲೇ ವಿತರಿಸಲಾಗಿದೆ. ಗ್ರಾಮೀಣ ಮೂಲ ಸೌಕರ್ಯಕ್ಕೂ ಕೂಡ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಸಾರಿಗೆ ಕ್ಷೇತ್ರಕ್ಕೆ 5.98 ಲಕ್ಷ 5,98,000 ಕೋಟಿ ರೂಪಾಯಿಗಳನ್ನು ಇವತ್ತೇನು ರೋಡ್ ಸರ್ಫೇಸ್ ಟ್ರಾನ್ಸ್ಫರ್ಸ್ ಇದೆ ಅದಕ್ಕೆ ನಾವು ಕೊಟ್ಟಿದ್ದೀವಿ. ರೈಲ್ವೆಗೆ ಹೋದ ಸಾರಿ ನಮಗೆ 2,64,000 ಕೋಟಿ ರೂಪಾಯಿ ಕೊಟ್ಟಿದ್ರು. ಈ ಸಾರಿ 2,93,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನೇನು ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆಯಲ್ಲಿ ಹೋದ ಸಾರಿ ನಾವು 7,600 ಕೋಟಿ ರೂಪಾಯಿ ಕೊಟ್ಟಿದ್ದು. ಈ ಸಾರಿ 7,748 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟಿದ್ದಾರೆ. ದೇಶವನ್ನು ಜೈವಿಕ ಔಷಧಿಗಳ ಬಯೋಫಾರ್ಮಾ ತಯಾರಿಕಾ ಕೇಂದ್ರಗಳಾಗಿ ಪರಿವರ್ತಿಸಲು 10,000 ಕೋಟಿ ರೂಪಾಯಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಕೊಟ್ಟಿದೆ. 3 ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಹೈಸ್ಪೀಡ್ ರೈಲ್ ಕಾರಿಡಾರ್ ಮೂಲಕ ಸಂಪರ್ಕ ವೃದ್ಧಿ ಆಗ್ತಕ್ಕಂಥ ತೀರ್ಮಾನ ಆಗಿದೆ. 26-27ನೇ ಸಾಲಿನ ಬಜೆಟ್ ಭವಿಷ್ಯದ ನೋಟ ಹೊಂದಿದ್ದು ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಭಾರತದ ಆರ್ಥಿಕ ಬೆಳವಣಿಗೆ ವೇಗವನ್ನು ಹೆಚ್ಚಿಸಲಿದೆ. ಕರ್ನಾಟಕಕ್ಕೆ ವಿಪತ್ತು ನಿರ್ವಹಣಾ ಫ್ಲಡ್ ಇದಕ್ಕಾದಂಥ ಸಂದರ್ಭದಲ್ಲಿ ಈ ಬಾರಿ 8,559 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರಕ್ಕೆ. ಅತಿ ಸಣ್ಣ ಮತ್ತು ಸಣ್ಣ ಉದ್ಯಮಗಳಿಗೆ ಬಜೆಟ್ನಿಂದ ದೃಢವಾಗಿ ಅವರಿಗೆ ಫೌಂಡೇಶನ್ ಹಾಕ್ತಕ್ಕಂಥದಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬಲಪಡಿಸಲು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಈಗಾಗಲೇ ನಾವು ಪ್ರಕಟ ಮಾಡಿದ್ದೀವಿ, ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಕಂಟೈನರ್ ಉತ್ಪಾದನೆಗೆ 5 ವರ್ಷಗಳ ಕಾಲ 10,000 ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ಭಾರತ್ ಸೆಮಿಕಂಡಕ್ಟರ್ ಮಿಷನ್ 2.0ಗೆ 40,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಪರಿಸರ ಸ್ನೇಹಿ ಸರಕು ಸಾಗಾಣಿಕೆ ಉತ್ತೇಜನ ಪೂರ್ವದ ದಂಕುವಿನಿಂದ ಪಶ್ಚಿಮದ ಸೂರತ್ವರೆಗೂ ಕೂಡ ಸರಕು ಸಾಗಾಣಿಕೆ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ. ಗಣಿಗಾರಿಕೆ ಕಾರ್ಯಾಲಯ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಈಗಾಗಲೇ ಮಾಡ್ತಕ್ಕಂಥ ತೀರ್ಮಾನ ಆಗಿದೆ. ಕೃಷಿ ವಲಯದಲ್ಲಿ 1,62,000 ಕೋಟಿ ರೂಪಾಯಿಗಳನ್ನು ಏನು ಕೊಟ್ಟಿದ್ದೀವಿ, ಹೋದ ಸಾರಿಗಿನ್ನ 7% ಜಾಸ್ತಿ ಕೊಟ್ಟಿದ್ದೀವಿ. ಮೀನುಗಾರಿಕೆಗೆ ಉತ್ತೇಜನ, ಅಮೃತ್ ಸರೋವರ ಯೋಜನೆಯಲ್ಲಿ 500 ಜಲಾಶಯಗಳ ಅಭಿವೃದ್ಧಿ, ಮೀನುಗಾರಿಕೆ ಮತ್ತು ಹೈನುಗಾರಿಕೆಗೆ ಉತ್ತೇಜನ, ತೆಂಗು ಉತ್ಪಾದನೆಗೆ ಆದ್ಯತೆ, ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಮುಂತಾದ ಮುಖಾಂತರ ತೆಂಗು ಬೆಳೆಯುವ ರಾಜ್ಯಗಳಿಗೆ ಸುಮಾರು 10 ಮಿಲಿಯನ್ ಕೃಷಿಕರಿಗೆ ತೆಂಗು ಬೆಳೆಗೆ ಆಧಾರವಾಗಿದ್ದಾರೆ, ಅವ್ರಿಗೂ ಕೂಡ ನಾವು ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 15,000 ಮಾಧ್ಯಮ ಶಾಲೆಗಳನ್ನು ಕಟ್ತಕ್ಕಂಥದ್ದು, 500 ಕಾಲೇಜುಗಳನ್ನು ಪ್ರಯೋಗಶಾಲೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಯೋಗಶಾಲೆ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ದೇಶದ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ನಾವು ಒಂದು ಬುಕ್ಲೆಟನ್ನು ಮಾಡಿದ್ದೇವೆ. ಆ ಎಲ್ಲ ಮಾಧ್ಯಮದವ್ರಿಗೂ ಕೂಡ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇದಾದ್ಮೇಲೆ ಮಾಡ್ತಾ ಇದ್ದೀವಿ. ನಾವು ಈ ಸಾರಿ ರೈಲ್ವೆ ಇಲಾಖೆ, ನನ್ನ ಇಲಾಖೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಬಡ್ಜೆಟನ್ನು ಬೇರೆ ಇದ್ದದನ್ನು ಒಂದು ಮಾಡಿ ಅದು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆ ಮಾಡಿದ್ಮೇಲೆ
ಇಡೀ ವಿಶ್ವದಲ್ಲಿ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಆಗಿದೆ, ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಏನು 2,93,000 ಕೋಟಿ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರೈಲ್ವೆ ಜಾಲದ ಸಾಮರ್ಥ್ಯ ಇದಕ್ಕೆ ಅದನ್ನು ಲೈನ್ಗಳು ಹಾಕ್ತಕ್ಕಂಥದಕ್ಕೆ ಮತ್ತು ಅದರ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದಕ್ಕೆ 1,13,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸುರಕ್ಷತೆಗೆ 42,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಪ್ರಯಾಣಿಕರ ಸೌಲಭ್ಯಗಳಿಗೆ 11,971 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದಲ್ಲದೆ ರೈಲ್ವೆ ಬೋಗಿಗಳು ತುಂಬ ವರ್ಷದಿಂದ ಹಾಗೆ ಇದ್ದವು. ಅದನ್ನು ಎಲ್ಲೂ ಕೂಡ ಯಾರೂ ಅದ್ರ ಬಗ್ಗೆ ಚಿಂತನೆಯೂ ಮಾಡಿರಲಿಲ್ಲ. 3 ವರ್ಷಗಳಿಂದ ಈಗಾಗಲೇ 10,000 ಬೋಗಿಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಇವತ್ತು ಮಾಡ್ತಾ ಇದ್ದೀವಿ. ಈ ಸಾರಿ ನಾವು ಈ ವರ್ಷ 65,496 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. ಹೋದ ವರ್ಷ ಇದಕ್ಕೆ 63,372 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದಕ್ಕಿಂತ ಜಾಸ್ತಿ ಕೊಡೋದ್ರ ಮುಖೇನ ನಮ್ಮ ಏನು ಪ್ರಯಾಣಿಕರು ಓಡಾಡ್ತಕ್ಕಂಥ ಬೋಗಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ವಂದೇ ಭಾರತ್ ಮತ್ತು ವಂದೇ ಭಾರತ್ ಸ್ಲೀಪರು ಕೂಡ ನಾವಿವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ 3 ವರ್ಷದಲ್ಲಿ ವಂದೇ ಭಾರತ್ ಸ್ಲೀಪರ್ಸ್ ಟ್ರೈನನ್ನು 100 ಟ್ರೈನ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. 2,100 ಟ್ರೈನ್ಗಳನ್ನು 2025 ಭಾರತೀಯರ ರೈಲ್ವೆ ವಿದ್ಯುದೀಕರಣ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 55 ಕಿಲೋಮೀಟ್ರು ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೂ ತಾವು ಯಾರಾದರೂ ನೋಡಿದ್ರೆ ಗೊತ್ತಾಗ್ಬೋದು. ಬೆಂಗಳೂರು ಮಂಗಳೂರು ಆ ರೈಲಿನಲ್ಲಿ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕೆ ಯಾರ ಕೈಲೂ ಆಗಿರಲಿಲ್ಲ. 3-4 ಬಾರಿ ನಾನು ಹೋಗಿದ್ದೆ, ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಸಾಹೇಬರು ಹೋಗಿದ್ರು. ಇದನ್ನು ಚಾಲೆಂಜ್ ಆಗಿ ತಗೊಂಡು ಈ 55 ಕಿಲೋಮೀಟರನ್ನು ಮುಗಿಸಿ ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ವಂದೇ ಭಾರತ್ ಟ್ರೈನನ್ನು ಕೂಡ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಚಿಂತನೆ ನಡೀತಾ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಇದು ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಫಿಕೇಷನ್ನು ನಮ್ಮಲ್ಲಿ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಏನಿವತ್ತು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಹಿಂದೆ ನಾವು ಎಲೆಕ್ಟ್ರಿಕ್ ಇಂಜಿನ್ನು ಯಾವಾಗ ನಾವು ಎಲೆಕ್ಟ್ರಿಫಿಕೇಷನ್ ಮಾಡಿದ ಮೇಲೆ ಡೀಸೆಲ್ ಇಂಜಿನ್ ತೆಗೆದ ಮೇಲೆ 2009-2010ವರೆಗೂ 246 ಮಾತ್ರ ಎಲೆಕ್ಟ್ರಿಕಲ್ ಇಂಜಿನ್ಗಳನ್ನ ಉತ್ಪಾದನೆ ಮಾಡಿದರು. ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದು ವರ್ಷಕ್ಕೆ 15,000 ಹೆಚ್ಚುವರಿ ಎಲೆಕ್ಟ್ರಿಕಲ್ ಇಂಜಿನನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು 100ಕ್ಕೆ 100 ಎಲೆಕ್ಟ್ರಿಫಿಕೇಷನ್ ಮಾಡಿ ಡೀಸೆಲ್ನಿಂದ ಆಗ್ತಕ್ಕಂಥ ಅನಾಹುತವನ್ನು ಕೂಡ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೋದ ಸಾರಿ ನಾವು ಕವಚ್ಗೆ ಏನು ಅಲ್ಲಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಡೈರೆಕ್ಟಾಗಿ ಒಂದೇ ಲೈನಲ್ಲಿ ಬಂದಾಗ 2 ಟ್ರೈನ್ಗಳು ಒಟ್ಟಾಗಿ ಅದರಿಂದ ಆಗ್ತಕ್ಕಂಥ ಸಾವು ನೋವುಗಳು ಮತ್ತು ಅನಾನುಕೂಲವನ್ನು ಅರ್ಥ ಮಾಡಿಕೊಂಡು 2 ವರ್ಷದ ಹಿಂದೆ ಇವತ್ತು ನಮ್ಮ ಇಲಾಖೆ ಕವಚವನ್ನು ಪ್ರಾರಂಭ ಮಾಡಿ ಹೋದ ಸಾರಿ ನಾವು ಅದಕ್ಕೆ ಹಣವನ್ನು ಕೊಟ್ಟಿದ್ವಿ. ಈ ಸಾರಿ ಅದಕ್ಕೋಸ್ಕರವಾಗಿ 7,500 ಕೋಟಿ ರೂಪಾಯಿಗಳನ್ನು ಮಾಡಿದ್ದೇವೆ. ಹೋದ ವರ್ಷಕ್ಕಿಂತ 15% ಜಾಸ್ತಿ ಕೊಟ್ಟಿದ್ವಿ. ಅಮೃತ್ ಭಾರತ್ ಸ್ಟೇಷನ್ನು 1,337 ಅಮೃತ್ ಭಾರತ್ ಸ್ಟೇಷನನ್ನು ಆಯ್ಕೆ ಮಾಡಿ 172 ಸ್ಟೇಷನ್ಗಳನ್ನು ಈಗಾಗಲೇ ಮುಗಿದಿದೆ. 1,069 ಸ್ಟೇಷನ್ನು ಕೆಲಸ ನಡೀತಾ ಇದೆ. ಇದರಲ್ಲಿಗೆ ಸುಮಾರು ಇದಕ್ಕೋಸ್ಕರವಾಗಿ ನಾವು 11,972 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 26-27ರಲ್ಲಿ ನಮ್ಮ ಪ್ರಯಾಣಿಕರು ಸುಮಾರು 7,709 ಮಿಲಿಯನ್ ಪ್ರಯಾಣಿಕರು ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನುವ ನಿರೀಕ್ಷೆ ಇದೆ. 25-26ರಲ್ಲಿ 7,380 ಮಿಲಿಯನ್ ಪ್ರಯಾಣಿಕರು ಈಗಾಗಲೇ ಪ್ರಯಾಣ ಮಾಡಿದ್ದಾರೆ. ಏನಪ್ಪ ನೀವು ಗೂಡ್ಸ್ ಲೋಡಿಂಗ್ ಗೂಡ್ಸ್ ಸಾಗಾಣಿಕೆ 25-26ರಲ್ಲಿ 1,700 ಮಿಲಿಯನ್ ಟನ್ ಇತ್ತು. ಈ ಸಾರಿ 1,765 ಮಿಲಿಯನ್ ಟನ್ನನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೊಸ ರೈಲು ನಿರ್ಮಾಣಕ್ಕೆ 26-27 ಬಡ್ಜೆಟ್ನಲ್ಲಿ 36,721 ಕೋಟಿ ರೂಪಾಯಿಯನ್ನು ನಾವು ಮೀಸಲಿಟ್ಟಿದ್ದೀವಿ ರಾಷ್ಟ್ರಕ್ಕೆ.
25-26ರಲ್ಲಿ ಇದು 30,000 ಇತ್ತು. ಈ ಸಾರಿ ಇನ್ನೂ 6,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಡಬ್ಲಿಂಗ್ಗೆ 2025-26ರಲ್ಲಿ 29,026 ಕೋಟಿ ಇತ್ತು. ಈ ಸಾರಿ ನಾವು 37,750 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೀವಿ. ಸುರಕ್ಷೆಗೆ ಸಂಬಂಧಪಟ್ಟಂಥ ಕಾಮಗಾರಿಗೆ ಲೆವೆಲ್ ಕ್ರಾಸಿಂಗು ROB RUB ಅಂತೀರಿ, ನಾವು ಮೇಲ್ ಸೇತುವೆ ಕೆಳ ಸೇತುವೆ ಅಂತೀವಿ. ಇದಕ್ಕೆ ನಾವು ಇವತ್ತು ಸಾಕಷ್ಟು ಮಾಡಿ ಸುಮಾರು ಈ ವರ್ಷ 65,219 ಕೋಟಿ ರೂಪಾಯಿ ನೀಡಿದ್ದೀವಿ. ಇದು 100ಕ್ಕೆ 100 ಎಲ್ಲ ಲೆವೆಲ್ ಕ್ರಾಸಿಂಗು ಕೂಡ ಮೋದಿಜಿಯವರು ರಾಷ್ಟ್ರದ ಪ್ರಧಾನಿಗಳಾದಮೇಲೆ ರಾಜ್ಯ ಸರ್ಕಾರಗಳು ಸರಿಯಾಗಿ ಕೋಆಪರೇಷನ್ ಕೊಡೋದಿಲ್ಲ, ನಿಗದಿತ ಸಮಯಕ್ಕೆ ದುಡ್ಡು ಕೊಡೋದಿಲ್ಲ. 1 ವರ್ಷ ಆಗಬೇಕಾಗಿರೋ ಕೆಲಸ 4 ವರ್ಷ, 5 ವರ್ಷ, 10 ವರ್ಷ, 15, 20 ವರ್ಷದ ಬೆಂಗಳೂರಿನಲ್ಲೇ ನಾನೇ ಕೆಲವು ಕೆಲಸಗಳನ್ನು ಈಗ ಮುಗಿಸಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಸಾರಿ ನಾವು ಹೋದ ಸಾರಿ 64,000 ಇತ್ತು, ಈ ಸಾರಿ 65,219 ಕೋಟಿ ರೂಪಾಯಿ ನೀಡಿದ್ವಿ. ROB RUB ನಿರ್ಮಾಣಕ್ಕೆ ಇದಕ್ಕೂ ಕೂಡ ಸಾಕಷ್ಟು ನಾವು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಏನು ಕರ್ನಾಟಕದಲ್ಲಿ ರೈಲ್ವೆ ಏನಾಗಿದೆ, ನಮ್ಮ ಬೆಳಗಾವಿನಲ್ಲಿ ಏನಾಗಿದೆ ಅಂತ ನೀವು ಕೇಳ್ತೀರಾ ಅಂತಾನೆ ನಾನು ಎಲ್ಲ ಮಾಹಿತಿಯನ್ನು ಕೂಡ ತಂದಿದ್ದೇನೆ. ನಿಮ್ಗೊಂದು ವಿನಂತಿ ಮಾಡ್ತೀನಿ, ನಮ್ಗೆ ಒಂದೇ ಒಂದು ರೈಲ್ವೆ ಕಾಮಗಾರಿಗಳಿಗೆ ಒಂದು ಹಡಲ್ಸ್ ಇರೋದು ಅಕ್ವಿಜೇಷನ್. ನಿಮ್ಗೆ ಗೊತ್ತಿದೆ, ರಾಯದುರ್ಗ ತುಮಕೂರು ದಾವಣಗೆರೆ, ಹುಬ್ಬಳ್ಳಿ ಧಾರವಾಡದ ಬೆಳಗಾವಿ. ನಾನು ಮಂತ್ರಿ ಆದಮೇಲೆ ರಾಯದುರ್ಗ ತುಮಕೂರು 207 ಕಿಲೋಮೀಟರ್ ಅಷ್ಟು ಕೂಡ ಅಕ್ವಿಜೇಷನ್ ಮುಗಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು ಅಷ್ಟು ಅಕ್ವಿಜೇಷನ್ ಮಾಡಿಸಿ ಆ ಕೆಲಸವನ್ನು ಮುಗಿಸಿದ್ದೇನೆ. ಬೆಳಗಾವಿನಿಂದ ಏನು ನಮ್ಮ ಧಾರವಾಡದ ಮಮ್ಮಿಗಟ್ಟಿನೇ ಅದು ಮುಮ್ಮಿಗಟ್ಟಿ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದೋಗಿದೆ. ಕೇವಲ 55 ಎಕರೆ ಜಾಗ ಇದೆ. ಅದನ್ನು ಇನ್ನೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನು ತಂದ್ವಿ. ನಾನೇ ಹೋಗಿದ್ದೆ, ಇಲ್ಲೂ ಕೂಡ 2-3 ಸಾರಿ ಬಂದು ವಿನಂತಿ ಮಾಡಿದ್ದೀನಿ. ಬಂದಾಗೆಲ್ಲ ಹೇಳ್ತಾ ಇದ್ದು ಮುಖ್ಯಮಂತ್ರಿಗಳನ್ನು ಕೂಡ ನಾವು ವಿನಂತಿ ಮಾಡಿದ್ದೀವಿ. MB ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಯಾರು ಅಲ್ಲಿಯ ಶಾಸಕರಿದ್ದಾರೆ, ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಪ್ರಾಯಶಃ 2-3 ಸಾರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ. ಇನ್ನು 2-3 ದಿವಸದಲ್ಲೇ ಅವ್ರನ್ನೂ ಕೂಡ ಚರ್ಚೆ ಮಾಡ್ತೀನಿ. ಆಗಲಿಲ್ಲ ಅಂದರೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕೋ ಆ ಕೆಲಸವನ್ನು ನಾವು ತಗೋತೀವಿ. 2014ರಿಂದ ಇಲ್ಲಿವರೆಗೂ 1,750 ಕಿಲೋಮೀಟರ್ ಹೊಸ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. 2014ರಿಂದ ಇವತ್ತು ರಾಜ್ಯದಲ್ಲಿ 3,742 ಕಿಲೋಮೀಟರ್ ದೂರದ ವಿದ್ಯುತೀಕರಣ ನಮ್ಮ ಕಾಲದಲ್ಲಿ ಆಗಿದೆ. ಇದು 2014ರಿಂದ ಇಲ್ಲಿವರೆಗೂ 707 ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳನ್ನು ನಾವು ಮಾಡಿದ್ದೇವೆ. ಯಾವುದು ಕರ್ನಾಟಕ 2014ರಿಂದ ಇಲ್ಲಿವರೆಗೂ 707 ಅಂಡರ್ ಪಾಸ್ಗಳು, ಮೇಲ್ ಸೇತುವೆ ಕೆಳ ಸೇತುವೆಗಳನ್ನು ಮಾಡಿದ್ದೀವಿ. ಕರ್ನಾಟಕದ 61 ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣಗೊಳ್ಳೋದಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 5 ಪ್ರಧಾನಿಗಳು ಮಾಡಿದ್ದಾರೆ, ಮುಖ್ಯದನ್ನು ನಾವೇಗಳೇ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮುಗಿದು ಇನ್ನೊಂದು ವಾರ 15 ದಿವಸದಲ್ಲೇ ಬಾದಾಮಿ, ಅಳ್ಳಾವರ, ಕೊಪ್ಪಳ, ಬಂಟ್ವಾಳ ಈ 4 ಸ್ಟೇಷನ್ಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಾವು ಏನು ಇವತ್ತು ಈ ಕವಚ್ ವ್ಯವಸ್ಥೆಯಿಂದ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ಸಾಧ್ಯನೋ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,610 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ, ಭಾರತದಲ್ಲಿ ದಕ್ಷಿಣ ಭಾರತ ಬೇರೆ ಅಲ್ಲ, ಉತ್ತರ ಭಾರತ ಬೇರೆ ಅಲ್ಲ, ಮಧ್ಯ ಭಾರತ ಬೇರೆ ಅಲ್ಲ ಅನ್ನೋದಕ್ಕೆ ಕವಚ್ ಅಳವಡಿಕೆಯನ್ನು ಕೂಡ ನಾವು ಈಗಾಗಲೇ ಎಲ್ಲೆಲ್ಲಿ ತುಂಬ ಸ್ಪೀಡಿನ ಇದಿದೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 12 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ನಮ್ಮಲ್ಲಿ ಓಡಾಡ್ತಾ ಇದೆ. 14 ಜಿಲ್ಲೆಗಳಲ್ಲಿ 23 ಸ್ಟಾಪ್ಗಳನ್ನು ಕೊಟ್ಟು ಓಡಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ. 3 ಅಮೃತ್ ಭಾರತ್ ರೈಲುಗಳನ್ನು ಈಗಾಗಲೇ ಸಂಚಾರ ಮಾಡ್ತಾ ಇದೆ. ನೈಋತ್ಯ ರೈಲ್ವೆಯ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಇಲ್ಲಿವರೆಗೂ ನಾವು ಸುಮಾರು 835 CCTV ಹೇಳ್ತಾರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ, ನೀರಿಲ್ಲ, ಮತ್ತೊಂದಿಲ್ಲ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ 835 ಇದ್ದದ್ದನ್ನು ಇನ್ನೂ ಈ ಸಾರಿ
2750 CCTV ಕ್ಯಾಮ್ರಾಗಳನ್ನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ತಾಲೂಕಾ ಲೆವೆಲ್ ಇರ್ಬೋದು, ಹೋಬಳಿ ಲೆವೆಲ್ ಇರ್ಬೋದು, ಜಿಲ್ಲಾ ಕೇಂದ್ರಗಳಿರ್ಬೋದು, ಬೇರೆ ಕೇಂದ್ರಗಳಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಮಾಡ್ತಕ್ಕಂಥ ಅದಕ್ಕೆ ಒಂದು ವಿನೂತನವಾದ ಯೋಜನೆಯನ್ನು ನಿಮ್ಗೆ ಹೇಳಿದೆ. 52 ವಾರದಲ್ಲಿ 52 ಯೋಜನೆ ಕೊಡ್ತೀವಂತ. ಇಂಥ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಅದಲ್ಲದೆ ಏನಿವತ್ತು ಹಿರಿಯ ನಾಗರಿಕರಿಗೆ ಓಡಾಡೋದಕ್ಕೆ ಎಕ್ಸಿಲೇಟರ್ಗಳು ಬೇಕು, ಲಿಫ್ಟ್ ಬೇಕು ಅಂತ ತುಂಬ ಇದಾಗಿತ್ತು. ಇಲ್ಲಿವರೆಗೂ ಕೇವಲ ನಮ್ಮಲ್ಲಿ 78 ರೈಲ್ವೆ ನಿಲ್ದಾಣಗಳಲ್ಲಿ ಲಿಫ್ಟ್ ಮತ್ತು ಎಕ್ಸಿಲೇಟರ್ಗಳು ಇದ್ದು, ಇದನ್ನು ನಾವು ಮುಂದುವರಿಸಿ 109 ಲಿಫ್ಟ್ಗಳನ್ನು ಮತ್ತು 87 ಮಾಡೋದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೇವೆ. ನನಗನ್ನಿಸ್ತದೆ ಎಲ್ಲೆಲ್ಲಿ ತಾಲೂಕಾ ಕೇಂದ್ರಗಳನ್ನು ಒಳಗೊಂಡಂತೆ ಎಲ್ಲೆಲ್ಲಿ ನಾವು FOBಗಳು ಜಾಸ್ತಿ ಇರ್ತದೆ ಆ ಎಲ್ಲ ಕಡೆಯಲ್ಲೂ ಕೂಡ ಇದು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಪ್ರಧಾನಿಗಳು ಒಂದು ಆಶಯ ಇದೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಜೀವನದ ಮಟ್ಟ ಬೇರೆ ಬೇರೆ ಭಾಗದಲ್ಲಿದೆ. ಅದಕ್ಕೋಸ್ಕರವಾಗಿ ಇವತ್ತು ನಾವೇನು ಅಲ್ಲೆಲ್ಲಿ ಬೆಳೀತಕ್ಕಂಥ ಉತ್ಪನ್ನಗಳನ್ನು ಇಡ್ತಕ್ಕಂಥ ಅದಕ್ಕೆ ಒಂದೊಂದು ಮಳಿಗೆಯನ್ನು ಮಾಡಿ ಆ ಮಳಿಗೆಯ ಮುಖೇನ ರೈತರು ಮತ್ತು ವಿದ್ಯಾವಂತ ನಿರುದ್ಯೋಗಿಗಳು ಅಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ದಕ್ಕೂ ಒಂದು ಹೊಸ ಸ್ಕೀಮನ್ನು ತಂದಿದ್ದೇವೆ.